ಭಯ ಇಲ್ಲಿ ಒಂದು ತೊಟ್ಟಿ ಇದೆ, ಅದ್ರೊಳಗಡೆ ಹೋಗ್ಬಿಟ್ರೆ ಅಂತ ಭಯ. ಬಿದೋಯ್ತು. ಹಾಯ್ ಹಲೋ ವಾಟ್ಸಪ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಇನ್ನೂ ಕೆಲವೊಂದು ಅರೇಂಜ್ಮೆಂಟ್ಸ್ ಬಾಕಿ ಇತ್ತು ಅಲ್ವಾ. ಸೊ ಆ ಕಂಪ್ಲೀಟ್ ಏನೇನಿದೆ ಅದನ್ನೆಲ್ಲ ಈಗ ಮುಗಿಸ್ಕೊಂಡು ಅದಾದಮೇಲೆ ಪೂಜೆ ಮಾಡಬೇಕು. ಸೊ ಇದೆಲ್ಲ ನಾನು ಪ್ರಿಪೇರ್ ಮಾಡಿರೋ ಫ್ಲವರ್ಸು. ಸದ್ಯಕ್ಕೆ ಇಷ್ಟು ರೆಡಿ ಆಗಿದೆ. ಇನ್ನು ದೇವ್ರ ಮುಖವಾಡನ ರೆಡಿ ಮಾಡ್ತಿದ್ದಾಳೆ. ಅದನ್ನು ಕಳಶದ ಮೇಲಿಟ್ಟು ದೇವ್ರನ್ನ ಫುಲ್ ಕಳಶದ ಮೇಲಿಟ್ಟು ದೇವ್ರನ್ನ ಫುಲ್ ರೆಡಿ ಮಾಡಿದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ತೀವಿ. ಅದಾದಮೇಲೆ ಅಡುಗೆ, ಊಟ, ಆಮೇಲೆ ಫೋಟೋಶೂಟ್ಸ್ ಮತ್ತು ಕೆಲವೊಂದು ರೀಲ್ಸ್ ಮಾಡ್ಕೊಳ್ಳೋದು, ವೀಡಿಯೋ ಇನ್ನೊಂದು ಮತ್ತೊಂದು ಬೇಜಾನಿದೆ. ಸೊ ಮಿಸ್ ಮಾಡಿದೆ ಫುಲ್ ಎಂಡ್ವರೆಗೂ ವೀಡಿಯೋನ ನೋಡಿ. ಈಗ ಫುಲ್ ಅರೇಂಜ್ಮೆಂಟ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಇದೆಲ್ಲ ನಾನೇ ಮಾಡಿರೋದು ಸ್ಕ್ರಾಚಿಂದ. ಹೂವು ಬೆಳೆಸಿರೋದೆಲ್ಲ ಇದನ್ನ ರೆಡಿ ಮಾಡಿರೋದು ನಾನು ಅಂತ ಹೇಳ್ತಿರೋದು. ಲಿಟ್ರಲ್ ಮೀನಿಂಗ್ ತಗೋತಾರೆ. ನಾನು ಎಲ್ಲ ಲಿಟ್ರಲ್ ಮೀನಿಂಗ್ ತಗೊಳ್ಳೋದು. ನೀನು ಗೈಸ್, ಫ್ಲವರ್ಸ್ ಎಲ್ಲ ಹೆಂಗೆ ನಾವು ಕಲರ್ ಡಿಸೈಡ್ ಮಾಡಿದ್ದು ಅಂದ್ರೆ ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ಕಾಂಟ್ರಾಸ್ಟ್ ಕಲರ್ ಸೆಲೆಕ್ಟ್ ಮಾಡಿದ್ದು. ಇವಳು ಸೆಲೆಕ್ಟ್ ಮಾಡಿದ್ದು. ನಾನು ಅದೇ ತರ ಬರೋ ಹಂಗೆ ಕಾಂಬಿನೇಷನ್ ಸೆಟ್ ಮಾಡಿ ವೈಟ್ ಮತ್ತೆ ಅದನ್ನ ಮಾಡಿರೋದು. ಎಲ್ಲ ಕ್ರೆಡಿಟ್ಸ್ ಕೊಟ್ಬಿಡ್ಬೇಕು. ನಾನೇನು ತಗೊಂಡ್ಬಿಟ್ರೆ ಹಂಗೆ ಬಿಡ್ತವೆ. ಗೈಸ್, ಇನ್ನೊಂದು ಸ್ವಲ್ಪ ಫ್ಲವರ್ಸ್ ಉಳಿದಿದೆ ಅಂಡ್ 2 ವಾಸ್ ಇದೆ. ಇದ್ರೊಳಗಡೆ ಹಾಕಿ ಇಟ್ಬಿಡ್ತೀನಿ ಅದನ್ನೆಲ್ಲ. ಆಕ್ಚುಲಿ ಹೊರಗಡೆ ಕಾಣಿಸೋಷ್ಟು ಈಸಿ ಇಲ್ಲ ಇದೆಲ್ಲ ರೆಡಿ ಮಾಡೋದು. ನಾನು ನೋಡ್ತಿದ್ದೆ ಅಲ್ವಾ ಮಾಡ್ತಿದ್ದು, ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ರು. ಇದೆಲ್ಲ ಫಾಸ್ಟ್ ಫಾರ್ವರ್ಡ್ ಅಂತ ತೋರಿಸ್ಬಿಡ್ತೀನಿ, ವಿಡಿಯೋ ಲೆಂತಿ ಆಗುತ್ತೆ. ಓಕೆ, ದಿಸ್ ಇಸ್ ರೆಡಿ. ಗೈಸ್, ಇವಳಿಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಈ ಥರದ್ದೆಲ್ಲ ಮಾಡೋದಕ್ಕೆ. ನೋಡಿ, ಇದೆಲ್ಲ ಜ್ಯುವೆಲ್ಸ್ ಅವಳೆ ಸಪ್ರೇಟಾಗಿ ತಗೊಂಡು ಮ್ಯಾಚ್ ಮಾಡಿ ಅದನ್ನು ಸ್ಟಿಕ್ ಮಾಡ್ತಿರೋದು. ಲಿಪ್ಸ್ಟಿಕ್ ಹಾಕಿದ್ದೀನಿ. ದೃಷ್ಟಿ ಬಟ್ಟಿಡೋಣ ಒಂದು. ಓಕೆ, ನಿಜ ಸಕ್ಕದಾಗಿ ಕಾಣುತ್ತೆ ಅನ್ಸುತ್ತೆ ನಂಗೆ. ಇದನ್ನ ಪ್ರಾಪರ್ ಆಗಿ ಎಲ್ಲಿಟ್ಟು ಕೂರ್ಸಿದ್ರೆ. ಆಲ್ರೆಡಿ ದೇವರು ಅಲ್ಲೇ ಕೂತಿರೋ ಥರ ಅನಿಸ್ತಿದೆ. ಫುಲ್ ಮುಖವಾಡ ಎಲ್ಲ ಇಟ್ಟು ಮಾಡಿದ್ಮೇಲೆ ಅದಕ್ಕೆ ಇನ್ನೊಂದು ಒಳ್ಳೆ ಕಳೆ ಬರುತ್ತೆ. ಇಲ್ಲ ಅನ್ಸ್ಲಾ? ಇಲ್ಲ ಅನ್ಸ್ಲಾ? ಕಿರೀಟ ಇದೆಯಲ್ಲ, ಅದಕ್ಕೆ ಹಾಕು. ಎಲ್ಲಿ ಅದು ಬ್ಲ್ಯಾಕ್ ಇಲ್ಲಿಂದ ಬರುತ್ತಲ್ಲ, ಇದಕ್ಕಿಲ್ಲ ಹಾಕು. ನೆಕ್ಸ್ಟ್ ಹೆಂಗು ಅದೇ ಗಮ್ ತಂದಿದೆಯಲ್ಲ, ಇಲ್ಲ ಇದ್ ಮಾಡು. ಇಲ್ಲ ಹಾಕ್ಬೇಡ, ಜಾಸ್ತಿ ಆಗುತ್ತೆ, ಓವರ್ ಆಗುತ್ತೆ. ಇಷ್ಟೇ ಸಾಕಲ್ಲ ಇದಕ್ಕೆ? ಸಾಕು. सुन्दरि माधवि चन्द्र सहोदरिये मम ये मुनिगणवन्दित मोक्षप्रदायिनि मञ्जुलभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनि आदिलक्ष्मि जय पालय माम्. कल्मषनाशिनि कामिनि वैदिकरूपिणि वेदमये क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुज. Good morning.
ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೈಟ್ ಫುಲ್ ನಿದ್ದೆನೇ ಮಾಡಿಲ್ಲ, ಫುಲ್ ನೈಟ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಸ್ನಾನ ಮಾಡಿ ನಾವು ಪೂಜೆ ಮುಗಿಸಿದ್ದೆವು. ಹಾಗಾಗಿ ನಾವು ಅಂದ್ಕೊಂಡಿದ್ದು ಬಟ್ಟೆಯನ್ನು ಸದ್ಯಕ್ಕೆ ಹಾಕ್ಕೊಂಡಿಲ್ಲ. ಈಗ ಮಲಗಿ ಎದ್ದು ಮತ್ತೆ ಮಧ್ಯಾಹ್ನಕ್ಕೆ ಮತ್ತೆ ರೆಡಿಯಾಗಿ ಇನ್ನೊಂದು ಸರಿ ಪೂಜೆ ಮಾಡ್ತೀವಿ. ಈಗ ಟೈಮ್ ಚೆನ್ನಾಗಿದ್ದರಿಂದ ಒಳ್ಳೆ ಟೈಮಲ್ಲಿ ಪೂಜೆ ಮುಗಿಸಿದ್ದೀವಿ. ಸೊ ಮತ್ತೆ ಮಧ್ಯಾಹ್ನ ಸಿಗೋಣ. ವೆಲ್ಕಮ್ ಬ್ಯಾಕ್ ಗೈಸ್. ನಿದ್ದೆ ಮುಗಿಸ್ಕೊಂಡು ಈಗ ರೆಡಿ ಆಗಿದ್ದೀವಿ. ನಮ್ಮ ಔಟ್ಫಿಟ್ ತೋರಿಸ್ತಿದ್ದೀನಿ ನೋಡಿ. ಆಫ್ಟರ್ ಸೋ ಮೆನಿ ಡೇಸ್ ಪಂಚೆ ಹಾಕೊಂಡಿದ್ದೀನಿ. ತುಂಬಾ ದಿನ ಆದ್ಮೇಲೆ. ನಾರ್ಮಲ್ ಆಗಿ ಪ್ರಿಫರ್ ಮಾಡಲ್ಲ ನಾನು ಪಂಚೆ ಹಾಕೊಳ್ಳೋಕ್ಕೆ, ಬಟ್ ಇವತ್ತು ಹಾಕೊಂಡಿದ್ದೀನಿ. ಅಲ್ಲ, ಫೇವ್ರೇಟ್ ಅಂದ್ಬಿಟ್ಟು ಯಾರಾದ್ರೂ 3 ಸರಿ ಒಳಗೆ ತಿಂತಾರೆ ಆಲ್ರೆಡಿ ಬೆಳಗ್ಗೆಯಿಂದ. 6 ಸರಿ ತಿಂತೀಯ ಗೈಸ್. ಯಾವ್ದೋ ಜಮಾನ್ದಲ್ಲಿ ಒಂದು ಡ್ರೋನ್ ತಗೊಂಡಿದ್ದೆ, ಅವಾಗ ಒಂದೇ ಒಂದ್ಸರಿ ಹಾರಿಸಿದೆ, ಬಟ್ ಅದು ಪ್ರಾಪರ್ ಆಗಿ ಹೋಗಿರ್ಲಿಲ್ಲ. ಅದಾದ್ಮೇಲೆ ಒಂದು ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಗಿತ್ತು. ಇವಾಗ ಸಿಕ್ಕಿದೆ ಅದು. ಅದನ್ನ ಈಗ ಮತ್ತೆ ಹಾರಿಸೋಣ ಅಂತ ಬಂದಿದ್ದೀವಿ. ಡ್ರೋನ್ ಅಂದ್ರೆ ಯಾವುದೋ ಸುಮ್ಮನೆ ಒಂದು 800 900 ತಗೊಂಡಿದ್ದೀವಿ ಅಷ್ಟೇ. ಅದು ನಾರ್ಮಲ್ ಡ್ರೋನು, ಸುಮ್ಮನೆ ಹಾರಿಸೋದು ಕಲಿಯೋಣ ಅಂತ ಹೇಳ್ಬಿಟ್ಟು ಅದನ್ನ ಈಗ ಹಾರಿಸೋಣ ಅಂತ ಬರ್ತಿದ್ದೀವಿ. ನೋಡೋಣ ಹೋಗುತ್ತೋ ಇಲ್ವೋ, ಏನಾಗುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ. ಏನೋ ಕೇಳಿದ್ದು ನೋಡಿ, ಅಲ್ಲಿ ಬರೋಕ್ಕೂ ಎದುರ್ಕೋತಾವಳ. ನಾನು ಮತ್ತೆ ಕಿತ್ತಿದಾರ ಕಾಯಿ ಅಂತ ಕೇಳ್ತಾ ಇದ್ದೆ. ಗೊತ್ತಿಲ್ಲ. ಬ್ಯಾಟ್ರಿ ಕಡಿ ನೋಡಿ, ಇಲ್ಲಿದೆ ಡ್ರೋನ್. ಇದು ಅದಕ್ಕೆ ರಿಮೋಟ್ ಕಂಟ್ರೋಲ್ ಇದೆ. ನೋಡೋಣ. ಸೀರೆ ಹಾಕೊಂಡು ಹೊಲದಲ್ಲಿ ಓಡಾಡ್ತಿದ್ರು. ನಂಗೆ ಭಯ, ಇಲ್ಲಿ ಒಂದು ತೊಟ್ಟಿ ಇದೆ, ಅದ್ರೊಳಗಡೆ ಹೋಗ್ಬಿಟ್ರೆ ಅಂತ ಭಯ. ಅದಕ್ಕೆ ಫುಲ್ ಒಳಗಡೆ ಹೋಗೋಣ, ಫುಲ್ ಖಾಲಿ ಜಾಗ ಇರಬೇಕು ಅದಕ್ಕೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಆರ್ಸಕ್ ಬರಲ್ಲ, ಅಂಡ್ ಇದು ಬೇರೆ ಯಾವುದೋ ನಾರ್ಮಲ್ ತುಕಾಲಿ 800 900 ರೂಪೀಸ್ ಡ್ರೋನು. ಎಲ್ಲಿ ಹೋಗುತ್ತೋ ಹೆಂಗ ಹೋಗುತ್ತೋ ಗೊತ್ತಿಲ್ಲ. ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ಯಾವ ಡ್ರೋನ್ ಅದು ಅಂತ. ನೋಡಿರ್ತಾರೆ ಎಲ್ಲಾರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಎಷ್ಟೊಂದು ಬರ್ತಿರುತ್ತೆ ತಗೊಳಕ್ಕೆ. ಟ್ರೈ ಮಾಡು ನೋಡೋಣ. ಅದೇ ತರನೇ ತಗೊಂಡಿದ್ದ ನಾನು. ಲೆಟ್ಸ್ ಸಿ ಇಫ್ ಇಟ್ ವರ್ಕ್ಸ್. ಏನಕ್ಕೆ ಅಂದ್ರೆ ನೆಕ್ಸ್ಟ್ ಯಾವ್ದಾದ್ರು ಹೊಸ ಚೆನ್ನಾಗಿರೋದು ತಗೊಂಡ್ರೆ ಪ್ರಾಕ್ಟೀಸ್ ಆಗ್ಲಿ, ಪ್ರಾಪರ್ ಆಗಿ ಇದನ್ನ ಹಾರಿಸೋದು ಅಂತ ತಗೊಂಡಿದ್ದು. ಒಂದ್ಸರಿ ಟ್ರೈ ಮಾಡಿದೆ, ಈ ಕಡೆ ಹೋಗ್ತಿದ್ರೆ ಆ ಕಡೆ ಹೋಗ್ತಿತ್ತು, ಆ ಕಡೆ ಹೋಗ್ತಿದ್ರೆ ಈ ಕಡೆ ಹೋಗ್ತಿತ್ತು ಅಷ್ಟೇ. ಅವತ್ತು ಇಟ್ಬಿಟ್ಟೆ. ಅದಾದ್ಮೇಲೆ ಈಗ 1 ವರ್ಷ ಆದ್ಮೇಲೆ ಎತ್ಕೊಂಡಿದ್ದೀನಿ. ಯು ಮೀನ್ ನಂತರ ಬೇಬಿ? ನಿಂತರನೇ ರೈಟ್ ಹೇಳು ಅಂದ್ರೆ ಲೆಫ್ಟ್ ಹೇಳ್ತೀನಿ, ಲೆಫ್ಟ್ ಹೇಳು ಅಂದ್ರೆ ರೈಟ್. ಕರೆಕ್ಟ್ ಆಗಿ ಹೇಳಿದ್ಯಾ. ಫಸ್ಟ್ ಟೈಮ್ ಇನ್ ದ ಲೈಫ್ ಇವಳು ಕರೆಕ್ಟ್ ಆಗಿ ಒಪ್ಕೊಂಡಿರೋದು ಇವಳು ಮಾಡೋದನ್ನ. ನೀನ್ ಯಾವಾಗೂ ಹೇಳ್ತೀಯ. ಇವನ್ ಐ ಹ್ಯಾವ್ ಅಬ್ಸರ್ವ್ಡ್. ಐ ಥಿಂಕ್ ದಟ್ಸ್ ಗರ್ಲ್ಸ್, ನಾಟ್ ಆಲ್ಮೋಸ್ಟ್, ನಾಟ್ ಎವ್ರಿ ಒನ್, ಬಟ್ ಆಲ್ ದ ಬೆಸ್ಟ್. ವರ್ಕ್ ಆಗ್ತಲ್ವಾ? ಬಿದೋಯ್ತು. ಕ್ರ್ಯಾಶ್. ಹೆಂಗಂದ್ರೆ ಹಂಗೆ ಹೋಗುತ್ತಿದ್ದು. ಕ್ರ್ಯಾಶ್. ಆನ್ ಆಗ್ತಾ ಇಲ್ಲ. ನಾನು ಈ ಕಡೆ ಎಷ್ಟೇ ಈ ಕಡೆ ಗೊತ್ತಿದ್ರು ಅದು ಆಟೋಮೆಟಿಕ್ ಆಗಿ ಆ ಕಡೆಗೆ ಹೋಗ್ತಾ ಇದೆ. ಜಸ್ಟ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಗ್ತಿದೆ ಅಷ್ಟೇ, ಹೋಗ್ತಾನೇ ಇದೆ. Then I don't think so it's useful. ಪ್ರಾಪರ್ ಅದು ಏನು ಹೇಳ್ತಾರೆ, ಅದು ಬಟನ್ಸ್ಗೆ ಅದು ಇದಾಗಿಲ್ಲ ಅನ್ಸುತ್ತೆ, ಲಿಂಕ್ ಪ್ರಾಪರ್ ಆಗಿಲ್ಲ. ನನ್ನ ಮೇಲೆ ಬರಲ್ಲ ತಾನೆ. ನಿಹಾನ್ ನೋಡು. ಹಂಗೆ ಒಂದ್ ಲೆವೆಲ್ಗೆ ಆಗಿದೆ. ಬಟ್ ಇದೊಂದು ಹಿಡ್ಕೊಂಡು ಅಲ್ಲೇ ನಿಂತ್ಕೊಳ್ಳುತ್ತೆ, ಬಿಟ್ರೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ಫ್ಲಿಪ್ ಆಯ್ತು, ಇಲ್ಲಿ ಫ್ಲಿಪ್ ಅಂತ ಒಂದಿದೆ, ಗೊತ್ತಿದ್ದ ತಕ್ಷಣ ಫ್ಲಿಪ್ ಆಗಿ ಅಲ್ಲಿ ಕಪ್ಕೊಂಡ್ಬಿಟ್ಟು. ಬಟ್ ಅದು ಅಟ್ಲೀಸ್ಟ್ ಯಾರಾದ್ರೂ ವಿ ಕ್ಯಾನ್ ಕನೆಕ್ಟ್ ಅಲ್ವಾ? ಗೈಸ್, ಪದ್ಮ ಕುಂಕುಮ ತಗೊಳ್ಳೋದಕ್ಕೆ ಬೇರೆ ಮನೆಗಳಿಗೆ ಹೋಗ್ಬೇಕಿತ್ತು. ಸೊ ಅವಳನ್ನ ವಾಪಸ್ ಮನೆಗೆ ಬಿಟ್ಬಿಟ್ಟು ನಾನು ಮತ್ತೆ ನಿಹಾನ್ ಮತ್ತೆ ವಾಪಸ್ ಬಂದಿದ್ದೀವಿ ತೋಟದ ಹತ್ರ.
ಅದ್ರಲ್ಲಿ ಎಷ್ಟು ಚಾರ್ಜ್ ಇದೆಯೋ ಅಷ್ಟು ಫುಲ್ಲು ಮುಗಿಸ್ಕೊಂಡು ಹೋಗೋಣ ಅಂತ. 2 ಬ್ಯಾಟ್ರಿ ಇದೆ, 2 ಬ್ಯಾಟ್ರಿನೂ ಡ್ರೈನ್ ಮಾಡ್ಕೊಂಡು ಹೋಗೋಣ ಅಷ್ಟೇ, ಅಲ್ಲಿವರೆಗೂ ಎಷ್ಟಾಗುತ್ತೋ ಅಷ್ಟು ಅಂತ ನೋಡೋಣ. ಮತ್ತೆ ಟ್ರೈ ಮಾಡ್ತೀವಿ, ಮತ್ತೆ ಹೆಂಗಾರುತ್ತೆ ಅಂತ ನೋಡೋಣ. ಓಕೆ, ಫೈನಲಿ ಆರ್ತಿದ್ದೀನಿ, ಪ್ರಾಪರಾಗಿ ಹೋಗ್ತಾ ಇದೆ ನೋಡ್ಕೊಳ್ಳಿ. ಈಗ ಮುಂದೆ ಮಾಡ್ತೀನಿ, ಇವಾಗ ಹಿಂದೆ ಹೈಟ್ ಹೋಗ್ತಾ ಇಲ್ಲ, ಅದೇನೋ ಗೊತ್ತಿಲ್ಲ. ಇಲ್ಲ, ಹೈಟ್ ಹೋಗ್ತಾ ಇದೆ. ದೆನ್ ಐ ಗಾನ್ ಅಗೈನ್. ಮತ್ತೆ ಕೂತ್ಕೊಂಡು ಮಾಡ್ತಾ ಇದ್ದೆ ಫ್ಲೈ ಮಾಡಲ್ಲ ಅಂತ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೆಲ್ಲ ಹೈಟ್ ಹೋಗುತ್ತೆ ಅಂತ. ಚೆನ್ನಾಗಿ ಹೈಟ್ ಹೋಯ್ತು. ಒಂದೊಂದ್ಸರಿ ಪ್ರಾಪರಾಗಿ ನಾನು ಯಾವ ಬಟನ್ ಪ್ರೆಸ್ ಮಾಡ್ತೀನಿ ಅದೇ ಬಟನ್ನು ಅದೇ ಡೈರೆಕ್ಷನಲ್ಲಿ ಹೋಗುತ್ತೆ. ಆಮೇಲೆ ಒಂದೊಂದ್ಸರಿ ಹೆಂಗಾಗುತ್ತೆ ಅಂದರೆ ಮುಂದೆ ಮಾಡಿದ್ರೆ ಹಿಂದೆ ಹೋಗುತ್ತೆ, ಮೇಲೆ ಮಾಡಿದ್ರೆ ಸೈಡ್ಗೆ ಹೋಗುತ್ತೆ. ಆ್ಯಂಡ್ ಏನು ನಾನು ಕಂಟ್ರೋಲ್ ಮಾಡಿಲ್ಲ ಅಂದ್ರೂ ಹೋಗ್ತಾನೇ ಇರುತ್ತೆ, ಸ್ಟಾಪೇ ಆಗೋಲ್ಲ, ಹಂಗೆಲ್ಲ ಆಗುತ್ತೆ. ಕಡಿಮೆ ಕ್ವಾಲಿಟಿ ಇದಲ್ವಾ, ಸೊ ಇದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ವಿಡಿಯೋ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅನ್ಕೋತೀನಿ, ರೆಕಾರ್ಡ್ ಮಾಡಿದ್ದೀನಿ. ಅದೇನಾದರೂ ಫೋನಲ್ಲಿದ್ದರೆ ಆ ಫುಟೇಜ್ ಹಾಕ್ತೀನಿ ಹೆಂಗೆ ಬಂದಿದೆ ಅಂತಲೂ ನೋಡಿ. ಜಸ್ಟ್ ಸುಮ್ಮನೆ VGI ಕ್ಯಾಮ್ರಾ ಥರ ಬಂದಿದೆ ಅಷ್ಟೇ, ಕ್ಲಾರಿಟಿ ಇದೇನು ಅಷ್ಟು ಚೆನ್ನಾಗಿಲ್ಲ. ನೋಡೋಣ, ಅದನ್ನು ಹಾಕ್ತೀನಿ. ಓಕೆ, ಇದ್ರಲ್ಲಿ ಚಾರ್ಜ್ ಖಾಲಿ ಆಯಿತು. 2 ಬ್ಯಾಟ್ರಿ ಕೊಟ್ಟಿದ್ದೆ, 2 ಬ್ಯಾಟ್ರಿಯಲ್ಲೂ ಚಾರ್ಜ್ ಖಾಲಿ ಆಗೋಗಿದೆ. ಈಗ ಈವ್ನಿಂಗ್ ಪೂಜೆ ಮಾಡೋದಿದೆ. ಸೊ ಪದ್ಮ ಬೇರೆಯವ್ರ ಮನೆಗೆ ಹೋಗಿದ್ದಾಳಲ್ವಾ, ಕುಂಕುಮಕ್ಕೆ ಅದೆಲ್ಲ ತೊಗೊಂಡು ಬಂದಮೇಲೆ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟ ಮುಗಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ನಾನು ಸಿಕ್ಕಾಪಟ್ಟೆ ಕೆಲಸ ಇದೆ, ವಿಡಿಯೋ ಎಡಿಟ್ ಮಾಡೋದಿದೆ. ಸೊ ಮತ್ತೆ ಇದೆಲ್ಲ ಆದಮೇಲೆ ಸಿಗ್ತೀನಿ.